ಹಾಯ್ ಗಾಯ್ಸ್, ಚೇತನ ಫ್ರಮ್ ಸರ್ವದ ಎಜುಕೇಷನ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್, ಯಾರಾದರೂ ಮ್ಯಾಥ್ಸಲ್ಲಿ 100/100 ತೆಗಿಬೇಕು, ಸೆಕೆಂಡ್ PUC ಕರ್ನಾಟಕ ಬೋರ್ಡ್ ತೆಗಿಬೇಕು ಅಂತ ಯಾರಾದರೂ ಇಷ್ಟ ಆದರೆ ಈ ವಿಡಿಯೋ ಖಂಡಿತ ನೋಡ್ಬೇಕು ನೀವು, ಓಕೆನಾ? ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಗಿ. ಸೊ ಇದನ್ನು ಆ್ಯಕ್ಚುಲಿ ಒಂದೇ ವಿಡಿಯೋದಲ್ಲಿ ಎಲ್ಲದೂ ಹೇಳಿಬಿಡೋಕ್ಕಾಗಲ್ಲ, ಸೊ ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ ಮಾಡ್ತೀನಿ. ಸೊ ಯು ಹ್ಯಾವ್ ಟು ಗೆಟ್ ಎವ್ರಿ ವೀಡಿಯೋಸ್ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಬೇಕು. ಓಕೆ ಸ್ಟಾರ್ಟ್ ಮಾಡೋಣ. ನೋಡಿ, 100/100 ಮಾರ್ಕ್ಸ್ ಮಾಡಬೇಕಂದ್ರೆ ನಾನು ಈಗ ಕೊಡ್ತಿರೋದು ನಿಮಗೆ 100% ಶ್ಯೂರ್ ಕ್ವಶನ್ಸ್. ಓಕೆ, ಶ್ಯೂರ್ ಕ್ವಶನ್ಸ್ ಇನ್ ದ ಸೆನ್ಸ್ ಶಾರ್ಟ್ ಸಮ್ಸ್ ಅಂತಲೇ ಹೇಳೋಣ. ಆ ಬೇಸ್ಡ್ ಆನ್ ದಟ್ ನಾನು ಏನು ಮಾಡ್ತೀನಿ ಎಕ್ಸಾಕ್ಟ್ಲಿ ಕ್ವೆಶನ್ಸ್ ಅದಷ್ಟನ್ನು ಫಾಲೋ ಮಾಡಿ ಡೆಫಿನೆಟ್ ಆಗಿ ಯಾರು ಕನಸ್ಕೊಳ್ತಾ ಇದ್ದೀರಾ 100/100 ಮಾರ್ಕ್ಸ್ ತೆಗಿಬೇಕು ಅಂತ ಡೆಫಿನೆಟ್ಲಿ ತೆಗಿತೀರಾ. ಓಕೆ ಸ್ಟಾರ್ಟ್ ಮಾಡೋದಿಲ್ಲ. ಓಕೆ ಗಾಯ್ಸ್, ನಾನು ಚಾಪ್ಟರ್ ವೈಸ್ ಹೋಗ್ತೀನಿ. ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಪ್ರಾಬಬಿಲಿಟಿ, ಸೊ ಈ ಥರ ಡಿಫ್ರೆಂಟ್ ಚಾಪ್ಟರ್ಸ್ ಮೇಲೆ ನಿಮಗೆ ಮಾರ್ಕ್ಸ್ ವೈಸ್ ಕ್ವೆಶನ್ಸ್ ಇರುತ್ತೆ. ಓಕೆ, ಸೊ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹೇಳಿ. ಸೊ ನಾನು ಸ್ಟಾರ್ಟ್ ಮಾಡ್ತಿರೋದು ಪಾರ್ಟ್ ಡಿ ಇಂದ ಸ್ಟಾರ್ಟ್ ಮಾಡೋಣ. ಯಾಕಂತ ಹೇಳಿದ್ರೆ ಸೊ 5 ಮಾರ್ಕ್ಸ್ ಕ್ವೆಶನಲ್ಲಿ ನಿಮಗೇನಾದರೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಇಟ್ ಇಸ್ ಬಿ ರಿಯಲಿ ಈಸಿ. 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಏನು ಡಿಫಿಕಲ್ಟ್ ಅನ್ಸೋದೇ ಇಲ್ಲ ನಿಮಗೆ. ಓಕೆ, ಫಸ್ಟ್ 5 ಮಾರ್ಕ್ಸ್ ಕ್ವೆಶನ್ ಯಾವಾಗಲೂ ಪರ್ಫೆಕ್ಟ್ ಆಗಲಿ. ಯಾಕಂದ್ರೆ 5 ಮಾರ್ಕ್ಸ್ ಕ್ವೆಶನ್ಸ್ ತುಂಬ ಈಸಿ ಇದೆ, ಸ್ಕೋರಿಂಗ್ ಕ್ವೆಶನ್ಸ್ ಅದೆಲ್ಲ. 1 ಮಾರ್ಕ್ 1, 2, 3 ಕ್ವೆಶನ್ಸ್ ಅಲ್ಲೆಲ್ಲ ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಸ್ವಲ್ಪ ನಿಮಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಥರ ಫೀಲ್ ಆಗುತ್ತೆ. ಬಟ್ ಆದರೆ 5 ಮಾರ್ಕ್ಸ್ ಕ್ವೆಶನಲ್ಲಿ ಡೆಫಿನೆಟ್ ಆಗಿ ನಿಮಗೆ ಸೊ ಟೋಟಲ್ 6 ಕ್ವೆಶನ್ಸ್ ಇರುತ್ತಲ್ವಾ, 5 × 6 30 ಮಾರ್ಕ್ಸ್ ಡೆಫಿನೆಟ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಬಟ್ ಆದರೆ ನಾನು ಏನು ಮಾಡ್ತೀನಿ ಬೋರ್ಡ್ ಮೇಲೆ ಅದನ್ನು ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಡೆಫಿನೆಟ್ಲಿ ಯು ಗೆಟ್. ಸೊ ಫಸ್ಟ್ ಕ್ವೆಶನ್ ನಾನು ಮ್ಯಾಟ್ರಿಸಸ್ ಚಾಪ್ಟರ್ ತಗೊಳ್ತಾ ಇದ್ದೀನಿ. ಓಕೆ, ಸೊ ತುಂಬ ಈಸಿ. ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ ಇದೆಲ್ಲ ಆ್ಯಕ್ಚುಲಿ ತುಂಬ ಸ್ಕೋರಿಂಗ್ ಚಾಪ್ಟರ್ಸ್ ಇದೆಲ್ಲ. ಸೊ ನಿಮಗೆ ಚಾಪ್ಟರ್ ವೈಸ್ ಅಂತೂ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಆಲ್ರೆಡಿ ಯು ನೋ ದಟ್ ಅಲ್ವಾ. ಸೊ ಬಟ್ ನಾನಿಲ್ಲಿ ಮೇನ್ ಈ ವಿಡಿಯೋ ಮಾಡಿರೋದೇನು ಅಂತಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಓಕೆ, ಎಕ್ಸಾಮಲ್ಲಿ ನೀವು 100/100 ತೆಗಿಲೇಬೇಕು. ಸೊ ಆ್ಯಂಡ್ ಆಲ್ಸೋ ನೀವು ಈ ವಿಡಿಯೋಸ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ತೆಗೆದಿರ. ಸೊ ಫಸ್ಟ್ ಕ್ವೆಶನ್, A is equal to ನೋಡಿ -2 4 5 ಇದೆ, B is equal to 1 3 - 6. ವೆರಿಫಿಕೇಶನ್, ನಾವು ವೆರಿಫಿಕೇಶನ್ ಮಾಡಬೇಕು. ಸೊ AB ಟ್ರಾನ್ಸ್ಪೋಸ್, ಓಕೆ, ಇಟ್ಸ್ ಡ್ಯಾಶ್ ಅಂತ ಬಂದರೆ ಇಟ್ ಇಸ್ ಟ್ರಾನ್ಸ್ಪೋಸ್ ಆ್ಯಕ್ಚುಲಿ is equal to B ಟ್ರಾನ್ಸ್ಪೋಸ್ into A ಟ್ರಾನ್ಸ್ಪೋಸ್. ಓಕೆ, ಸೊ ಈಗ ಆಲ್ರೆಡಿ AB ಆಲ್ರೆಡಿ ಇದೆ. ಸೊ ವೆರಿಫಿಕೇಶನ್ ಅಲ್ಲಿ ಏನು, AB ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಅಂದ್ರೆ ಏನು, ರೋ ಇರೋದು ಕಾಲಮ್ ಮಾಡೋದು, ಕಾಲಮ್ ಇರೋದು ರೋ ಮಾಡೋದು, ಕರೆಕ್ಟಾ? ಬಟ್ ಅದು ಟ್ರಾನ್ಸ್ಪೋಸ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಮಲ್ಟಿಪ್ಲೈ AB. ಸಿ AB ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಮ್ಯಾಟ್ರಿಸಸ್. ಸೊ ಮ್ಯಾಟ್ರಿಸಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಸರ್, ರೋ ಕಾಲಮ್, ಕರೆಕ್ಟ್ ರೈಟ್? ಸೊ ಮಾಡೋಣ, ವಿಲ್ ಡೂ AB ಫಸ್ಟ್. AB is equal to, first you have to write it, -2 4 5 into 1 3 - 6. See, you have to multiply A matrices but B matrices na multiply ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡೋದು, ಫಸ್ಟ್ ರೋ ಫಸ್ಟ್ ಕಾಲಮ್ ಸ್ಪೇಸ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸ್ಪೇಸ್, ಕರೆಕ್ಟ್ ರೈಟ್? ಸೊ ಐ ಥಿಂಕ್ ಯು ಗೈಸ್ ಆಲ್ರೆಡಿ ನೋ ದಟ್. ನೋಡೋಣ, ಇನ್ ಕೇಸ್ ಏನಾದರೂ ಯಾರಾದರೂ ಕನ್ಫ್ಯೂಷನ್ಸ್ ಇದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ ನೀಟಾಗಿ, ಡೆಫಿನೆಟ್ಲಿ ಕ್ಯಾನ್ ಡೂ. ಸೊ ಇಲ್ಲಿ AB ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದು, ಫಸ್ಟ್ ರೋ ಫಸ್ಟ್ ಕಾಲಮ್ ಅದೇ ಕಾಲಮ್. ಇನ್ ದಿಸ್ ಕ್ವೆಶ್ಚನ್ ಅಲ್ಲಿ ಏನಾಗುತ್ತೆ, ಸೊ ಅಬ್ಸರ್ವ್ ಮಾಡ್ಬೇಕಾದ್ರೆ ನೀವು ಎಷ್ಟು ಕಾಲಮ್ಸ್ ಇದೆ ಎಷ್ಟು ರೋಸ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ A ತಗೊಳ್ಳೋಣ. ಸೊ ದಿಸ್ ಇಸ್ A ಮ್ಯಾಟ್ರಿಕ್ಸ್, ಕರೆಕ್ಟ್ ಅಲ್ವಾ? A ಮ್ಯಾಟ್ರಿಕ್ಸ್ ನಲ್ಲಿ ಎಷ್ಟು ಕಾಲಮ್ಸ್ ಇದೆ, ಓನ್ಲಿ 1 ಕಾಲಮ್. ಅಂಡ್ B ನಲ್ಲಿ ನೋಡ್ಕೊಳ್ಳಿ, ಹೌ ಮೆನಿ ಕಾಲಮ್ಸ್, 1 2 3 ಕಾಲಮ್ಸ್ ಇದೆ ಬಟ್ ಒಂದೇ ರೋ ಇದೆ. A ನಲ್ಲಿ ಓನ್ಲಿ 1 ಕಾಲಮ್ ಬಟ್ ರೋಸ್ ಎಷ್ಟಿದೆ, 1 2 3, ಕರೆಕ್ಟಾ? ಸೊ 3 ರೋಸ್ 1 ಕಾಲಮ್ A ನಲ್ಲಿದೆ ಅಂಡ್ B ನಲ್ಲಿ 3 ಕಾಲಮ್ಸ್ ಓನ್ಲಿ ಸಿಂಗಲ್ ರೋ ಇದೆ. ಸೊ ಈ ಥರದ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಹೇಗಿದೆ ಮಲ್ಟಿಪ್ಲಿಕೇಶನ್. ಸೊ ಐ ಜಸ್ಟ್ ಟೀಚ್ ಯು ಇನ್ ಅ ಸಿಂಪಲ್ ವೇ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಅಂತ. ಓಕೆ, ಸೊ ನೋಡೋಣ. ಈಗ ಆಲ್ರೆಡಿ ವಿ ಹ್ಯಾವ್ ರಿಟನ್ ಹಿಯರ್ -2 4 5 ನೋಡಿ 3 ರೋಸ್ ಇದೆ. ಸೊ ರೋ 1 ರೋ 2 ರೋ 3. ಓಕೆ, ದೇರ್ ಆರ್ 3 ರೋಸ್ ಅಂಡ್ ಓನ್ಲಿ 1 ಕಾಲಮ್ ಇದೆ. And here column 1, column 2, column 3 ಇದೆ and only 1 row ಇದೆ, correct right? So ಈಗ you have to multiplication ಮಾಡಬೇಕಾದ್ರೆ you have to always follow row column multiplication. So first row first column, okay? So is equal to -2 into 1. Again ನಾವು ಅದೇ ರೋ ನಲ್ಲಿ ಇದೀವಿ and columns ಮಾತ್ರ ಚೇಂಜ್ ಆಗ್ತಿದೆ, ಕರೆಕ್ಟಾ? A ನಲ್ಲಿ
ಫಸ್ಟ್ ರೋ ನಲ್ಲಿ ಇದೀವಿ, ಬಟ್ ಅದ್ರ ಬಿ ನಲ್ಲಿ ವಿ ಹ್ಯಾವ್ 3 ಕಾಲಮ್ಸ್. ಹಾಗಾಗಿ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ರೈಟ್ ಇನ್ ದ ಸೇಮ್ ರೋ ಬಟ್ ಅದ್ರ ಡಿಫರೆಂಟ್ ಕಾಲಮ್ಸ್ ತೆಗಿಬೇಕು. ಸೊ -2 into 1 ಸ್ಪೇಸ್ ಕೊಡಿ, ಅಂಡ್ ಅಗೇನ್ ದ ಸೇಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಬೇಕು. -2 into 3 ಅಗೇನ್ ಸ್ಪೇಸ್ ಕೊಡಿ, -2 into -6, -2 into -6. See here, so first row all 3 columns ಆಗುತ್ತೆ, ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ಸೆಕೆಂಡ್ ರೋ ಬರೋಣ. ಸೇಮ್ ಇದೇ ಸೇಮ್ ಕಾನ್ಸೆಪ್ಟ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸ್ಪೇಸ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸ್ಪೇಸ್, ಸೆಕೆಂಡ್ ರೋ ಸೆಕೆಂಡ್ ಥರ್ಡ್ ಕಾಲಮ್ ಸ್ಪೇಸ್. ಈ ಥರನೇ ಆ್ಯಕ್ಚುಲಿ ನಾವೇನು ಮಾಡ್ತಾ ಹೋಗ್ಬೇಕು, ವಿ ಹ್ಯಾವ್ ಟು ರೈಟ್ ಇಟ್. ಸೊ 4 into 1 ಸ್ಪೇಸ್, 4 into 3 ಸ್ಪೇಸ್, 4 into -6. ಓಕೆ, ನೆಕ್ಸ್ಟ್ ಹೋಗೋಣ. ಥರ್ಡ್ ರೋ ಬರ್ತಾ ಇದೀವಿ. ಸೊ ಥರ್ಡ್ ರೋ ನಲ್ಲಿ 5 ಇದೆ, ಅಂಡ್ ಈಚ್ 5 ನ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಈಚ್ ಕಾಲಮ್ ಮಾಡೋಣ. ಸೊ 5 into 1 ಸ್ಪೇಸ್, 5 into 3 ಸ್ಪೇಸ್, 5 into -6. ಓಕೆ, ಡನ್. ನೋಡಿ, ಸೊ ಇಲ್ಲಿ ಒಂದು ಶಾರ್ಟ್ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ, ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರಲ್ಲ ಮ್ಯಾಟ್ರಿಸಸ್ ಕ್ವೆಶನ್, ಆರ್ಡರ್ ಬರ್ಕೋಬೇಕು. ಓಕೆ, ಅದೇ ಆರ್ಡರ್, ಫ್ರಮ್ ದ್ಯಾಟ್ ಆರ್ಡರ್ ಓನ್ಲಿ ನಿಮಗೆ ಆನ್ಸರ್ ಅಲ್ಲಿ ಯಾವ ಥರ ಬರಬೇಕು ಆರ್ಡರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೊತ್ತಾಗ್ಬಿಡುತ್ತೆ. ಅವಾಗ ನೀವು ಮಾಡಿರೋ ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಆರ್ ರಾಂಗ್ ಅನ್ನೋದು ಯು ಕ್ಯಾನ್ ಅನಲೈಸ್ ಇಟ್. ಓಕೆ, ನೋಡೋಣ. ಇಲ್ಲೇ ಕ್ವೆಶನ್ ಅಲ್ಲಿ ತಗೊಳ್ಳೋಣ. ಐ ಹ್ಯಾವ್ ರಿಟನ್ ಹಿಯರ್ ನೋ -2 4 5. ಇದು ಆಕ್ಚುಲಿ ದ ಫಸ್ಟ್ ಯಾವಾಗಲೂ ಯು ಹ್ಯಾವ್ ಟು ರೈಟ್ ದ ರೋ ದೆನ್ ಕಾಲಮ್ ಅಲ್ವಾ. 3 rows and 1 column there. So 3 into 1 order. And here only 1 row, 3 columns there. So 1 into 3. Correct? So ಈಗ ನಮಗೆ ಆನ್ಸರ್ ಬರಬೇಕಾಗಿರೋದು ಯಾವ ಥರ ಆನ್ಸರ್ ಬರಬೇಕು? I should get 3 cross 3. ಓಕೆ, ಇದರಲ್ಲಿ ನೋಡಿ, ಇದು ನಾರ್ಮಲ್ ಆಗಿ m into n, ಇದು ಕೂಡ m into n. ಇದರಲ್ಲಿ m ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ n ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿ ಏನಾಗೋಯ್ತು, m ಈಸ್ ನಥಿಂಗ್ ಬಟ್ 3, n ಈಸ್ ನಥಿಂಗ್ ಬಟ್ 3. ಸೊ 3 cross 3 ಬರಬೇಕು. ನೋಡಿ, ಬಂದಿದೆ. ಕರೆಕ್ಟ್, ರೈಟ್? ಸೊ ಇಟ್ ಶುಡ್ ಬಿ 3 cross 3. ಓಕೆನಾ? ಸೊ ಇಟ್ ವಿಲ್ ಬಿ -2 -6 +12 and 4 12 -24 5 15 -30 ಅಂತ. ಇಟ್ ಇಸ್ 3 cross 3. Done. AB I got it. ಬಟ್ ಅದರ ಕ್ವೆಶನ್ ಅಲ್ಲಿ AB ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋ ಇರೋಣ ಕಾಲಮ್ ಮಾಡ್ಕೊಳ್ಳಿ. ಸೊ AB ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಫಸ್ಟ್ ರೋ ಇರೋದೆಲ್ಲ ಕಾಲಮ್ ಮಾಡ್ಕೊಳ್ಳಿ, ಸೆಕೆಂಡ್ ರೋ ಇರೋದೆಲ್ಲ ಕಾಲಮ್, ಥರ್ಡ್ ರೋ ಇರೋದೆಲ್ಲ ಕಾಲಮ್. ಸೊ -2 -6 12 and second row 4 12 -24, third row 5 15 -30. Okay, this is my AB transpose. Guys, already AB transpose ಬಂತಲ್ಲ, ನಮಗೆ ಆನ್ಸರ್ಸ್ ಬಂದಿದೆ. ನಮಗೆ ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು B transpose into A transpose ಮಾಡೋಣ. ಅದನ್ನ ಮಾಡಿದಾಗಲೂ ಕೂಡ ಯು ಶುಡ್ ಗೆಟ್ ಇದೇ ಆನ್ಸರ್. ಓಕೆನಾ? ಇದು ಬಂತು ಅಂದ್ರೆ 5 marks ನಿಮ್ಮ ಪಾಕೆಟ್ ಅಲ್ಲಿ. ಓಕೆ, ಎಸ್. ಸೊ B transpose into A transpose ಮಾಡೋಣ. ಫಸ್ಟ್ ಆಲ್ರೆಡಿ B ಗೊತ್ತಿದೆ, A ಕೂಡ ಗೊತ್ತಿದೆ, ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ದೆನ್ ಮಲ್ಟಿಪ್ಲೈ ಮಾಡಿ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ, BA ಮಾಡ್ಕೊಂಡು ಟ್ರಾನ್ಸ್ಪೋಸ್ ಮಾಡಕ್ ಹೋಗ್ಬೇಡಿ. ಸೊ ಬಿಕಾಸ್ ಯಾಕಂದ್ರೆ ಕ್ವೆಶನ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಳ್ಳಿ, B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್, B ನ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ ಅಂಡ್ A ನ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ದೆನ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, B ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ನೋಡಿ, ರೋ ಇರೋದೇನಾಗುತ್ತೆ, ಕಾಲಮ್ ಆಗುತ್ತೆ. 1 3 -6 ಆಗುತ್ತೆ. ಅಂಡ್ A ಟ್ರಾನ್ಸ್ಪೋಸ್ ಇರೋದು ಏನಾಗುತ್ತೆ, ಸೊ ಕಾಲಮ್ ಇರೋದು ರೋ ಆಗ್ಬಿಡುತ್ತೆ. ಸೊ -2 4 5. ಈಗ ಅಗೇನ್ ಆರ್ಡರ್ ಬರ್ಕೊಳ್ಳೋಣ. ಸೊ ಇಟ್ ಇಸ್ 3 cross 1 ಅಂಡ್ ಇದು 1 cross 3. ಸೊ ಹಾಗಾದ್ರೆ ಆನ್ಸರ್ ನನಗೆ ಅಗೇನ್ 3 cross 3 ಆರ್ಡರ್ಲೇ ನನಗೆ ಬರಬೇಕು. ವಿಲ್ ಸಿ B ಟ್ರಾನ್ಸ್ಪೋಸ್ A ಟ್ರಾನ್ಸ್ಪೋಸ್ ಏನಾಗುತ್ತೆ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ 1 into -2 ಸ್ಪೇಸ್, first row second column 1 into 4 space, first row third column 1 into 5. ಯಾಕೆ ಈ ತರ ಮಾಡಿದ್ದು, ಬಿಕಾಸ್ ಯಾಕಂದ್ರೆ ಫಸ್ಟ್ ರೋ ಎಸ್ ರೋ ನಲ್ಲೇ ಇದೆ, ಬಟ್ ಆದರೆ A ಟ್ರಾನ್ಸ್ಪೋಸ್ ಅಲ್ಲಿ there are 3 ಕಾಲಮ್ಸ್ ಇರೋದ್ರಿಂದ ಆ ಫಸ್ಟ್ ಎಲಿಮೆಂಟ್ ಜೊತೆ ಆಲ್ ದ ಎಲಿಮೆಂಟ್ಸ್ ಆಫ್ ಕಾಲಮ್ ಮಲ್ಟಿಪ್ಲೈ ಮಾಡಲೇಬೇಕು. ಓಕೆ, there are 3 ಕಾಲಮ್ಸ್ ಇರೋದ್ರಿಂದ ಸೊ ಈಚ್ ಕಾಲಮ್ಗೂ ನಾವು ಏನು ಮಾಡ್ತೀವಿ, ಸ್ಪೇಸ್ ಕೊಡಬೇಕು. ಓಕೆ, ಫಸ್ಟ್ ರೋ ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಹೋಗೋಣ. ಸೊ 3 into first column -2 space, second 3 into second column 4 space, 3 into
5. ನೆಕ್ಸ್ಟ್ ಥರ್ಡ್ ರೋಗೆ ಹೋಗೋಣ. ಸೊ ಬರ್ಕೊಂಡ್ಬಿಡಿಬೇಕಿದೆ R1 R2 R3 ಬಿಕಾಸ್ 3 rows ಆ್ಯಂಡ್ ಇಲ್ಲಿ ಕಾಲಮ್ 1 ಕಾಲಮ್ 2 ಕಾಲಮ್ 3 ಬರ್ಕೊಳ್ಳಿ. ಓನ್ಲಿ ಕಾಲಮ್ 1 ಇದೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ. ನೀವು ಈ ಥರ ಕ್ಲೀನಾಗಿ ಬರೆದಿಟ್ಕೊಂಡ್ರೆ ಇವನ್ ಪೆನ್ಸಿಲಲ್ಲಿ ಬೇಕಿದ್ರೆ ಯು ಕ್ಯಾನ್ ರೈಟ್ ಇಟ್. ಎಕ್ಸಾಮ್ ಟೈಮಲ್ಲಿ ಬಿಕಾಸ್ ಕೆಲವೊಬ್ರು ತುಂಬ ಪ್ಯಾನಿಕ್ ಆಗುತ್ತಾರೆ ಎಕ್ಸಾಮ್ ಟೈಮಲ್ಲಿ. ಸೊ ಹಾಗಾಗಿ ಬೆಟರ್ ಈ ಥರ ಪೆನ್ಸಿಲಲ್ಲಿ ಒಂದು ಸ್ವಲ್ಪ ಹಾಗೆ ಚಿಕ್ಕದಾಗಿ ಬರೆದಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು, ಕನ್ಫ್ಯೂಷನ್ಸ್ ಆಗಲ್ಲ. ಸೊ -6 into -2 space. Third row, second column, -6 into 4 space. Third row, third column, -6 into 5. Yes. So it will be -2, 4, 5, -6, 12, 15. It is 12, -24, -30. Yes, guys, we got the answer. Correct? So ನೋಡಿ, AB transpose and B transpose A transpose ಎರಡು ಸೇಮ್ ಇದೆ. LHS is equal to RHS. That's all. LHS is equal to RHS. ಇದನ್ನ ಮಾಡಿದ್ರೆ ಅಂದ್ರೆ 5 marks in pocket ಅಲ್ಲಿ. Okay? Yes, guys. Okay, so matrices ಅಲ್ಲಿ total 6 questions. 6 questions ಅಲ್ಲಿ ಯಾವ ಕ್ವೆಶ್ಚನ್ ಬೇಕಾದ್ರೂ ಬರ್ಬೋದು 5 marksಗೆ. Okay? ಬಟ್ ಆದ್ರೆ ಗ್ಯಾರಂಟಿ ಕ್ವೆಶ್ಚನ್ಸ್ ಅದಲ್ಲ. ಸೊ ಇಲ್ಲಿ ನಾವು ಪ್ರಾಬ್ಲಮ್ ಮಾಡ್ತಿರೋದು ಆ್ಯಕ್ಚುಲಿ ಬಂದ್ಬಿಟ್ಟು ಪ್ರಾಪರ್ಟೀಸ್ ಮೇಲೆ, ಹೌದಾ? ಸೊ ಪ್ರಾಪರ್ಟೀಸ್ ಮೇಲೆ ಕೆಲವೊಂದ್ಸತಿ ಕಾಂಪಿಟೇಟಿವ್ ಪ್ರಾಪರ್ಟಿ ಪ್ರೂವ್ ಮಾಡಕ್ಕೆ ಹೇಳ್ತಾರೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಪ್ರೂವ್ ಮಾಡಕ್ಕೆ ಹೇಳ್ತಾರೆ. ಯು ಗೈಸ್ ಆಲ್ರೆಡಿ ನೋ ದಟ್. ಇನ್ ಕೇಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋಸ್ ಅದ್ರ ಬಗ್ಗೆನೂ ಮಾಡ್ತಾ ಇರ್ತೀನಿ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಆಗಿ, ಯು ವಿಲ್ ಬಿ ಗೆಟಿಂಗ್ ದ ರೆಗ್ಯುಲರ್ ಅಪ್ಡೇಟ್ಸ್. ಓಕೆ, ಸೊ ಇಲ್ಲಿ ಮೇನ್ ಆಗಿ ಪ್ರಾಪರ್ಟೀಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೀಟಾಗಿ ಗೊತ್ತಿರಬೇಕು. ಆ್ಯಂಡ್ ಆಲ್ಸೋ ನೀವು ಮಾಡಬೇಕಾದ್ರೂ ಕೂಡ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಆಲ್ಸೋ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೈನ್ಸ್ ಮೇಲೆ ಮತ್ತು ಏನು ಸೈನ್ಗಳ ಮೇಲೆ. ಸೊ ಪ್ಲಸ್ಸು ಮೈನಸ್ಸು ಅದೆಲ್ಲ ತುಂಬ ಕೇರ್ಫುಲ್ ಆಗಿ ಮಾಡಿ. ಆ್ಯಂಡ್ ಆಲ್ಸೋ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೂ ಅಷ್ಟೇ ಆನ್ಸರ್ಸು ಏನೋ ಮಾಡ್ಕೋಗಿ, ಬಿಕಾಸ್ ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಕೆಲವೊಬ್ಬರೆಲ್ಲ ಏನು ಮಾಡ್ಬಿಡ್ತಾರೆ 2 3s 6 ಅಂತ ಗೊತ್ತಿದ್ರು ಕೂಡ 2 3s 8 ಅಂತ ಮಾಡಬೇಕು ಚಾನ್ಸಸ್ ಇರುತ್ತೆ. ಯಾಕಂದರೆ ಬಿಕಾಸ್ ಎಕ್ಸಾಮ್ ಆ ಒಂದು ಅರ್ಜೆನ್ಸಿ ಇರ್ಬೋದು, ಆ ಪ್ಯಾನಿಕ್ನೆಸ್ ಇರ್ಬೋದು. ಇವನ್ ಎಂಥ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ರು ಕೂಡ ಸಮ್ಟೈಮ್ಸ್ ಆ ಒಂದು ಪ್ಯಾನಿಕ್ನೆಸ್ ಅಂತ ರಾಂಗ್ ಮಾಡಿಬಿಡ್ತಾರೆ, ಸಿಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. ಅದಕ್ಕೆ ಸೊ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಅಯ್ಯೋ ತುಂಬ ಚೆನ್ನಾಗಿ ಓದ್ತಾನೆ ಆದರೆ ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ಟು ಫೈನಲ್ ಎಕ್ಸಾಮ್. ಯಾಕೆ? ಸಿಲ್ಲಿ ಮಿಸ್ಟೇಕ್ಸ್ ಹಿಂಗಾಗುತ್ತೆ. ಆ ಒಂದು ಅರ್ಜೆನ್ಸಿ ಇರ್ಬೋದು, ಕಂಪ್ಲೀಟ್ ಆ ಪ್ಯಾನಿಕ್ನೆಸ್, ಒಂದು ಸ್ವಲ್ಪ ಸ್ಕೇರಿನೆಸ್, ಎಕ್ಸಾಮ್ ಸ್ಕೇರಿನೆಸ್ ಅದೆಲ್ಲ ಫುಲ್ ಮಿಕ್ಸಪ್ ಆಗಿಬಿಟ್ಟು ಫುಲ್ ಚಿತ್ರಾನ್ನ ಥರ ಆಗ್ಬಿಟ್ಟು ಏನಾಗ್ಬಿಡುತ್ತೆ. ಸೊ ಮಾರ್ಕ್ಸ್ ಕಮ್ಮಿ ತೊಗೊಂಡ್ಬಿಡ್ತೀರಾ. ಸೊ ಅದಕ್ಕೆ ಆ ಥರ ಮಾಡಬಾರ್ದು ಅಂತ ಪ್ರಾಕ್ಟೀಸ್. ಈಗಲೂ ಟೈಮ್ ಇದೆ ನಿಮಗೆ. ಈಗ ಆಲ್ರೆಡಿ ಮಾರ್ಚ್ ಇದು. ಸೊ ಮಾರ್ಚ್ ಮಂತಲ್ಲಿ ಈವನ್ ಈಗಲಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ ರಿವಿಷನ್ಸು. ಓಕೆ, ನಾನು ಏನು ಮಾಡ್ತೀನಿ ವೀಡಿಯೋಸ್ ಅದನ್ನು ಫಾಲೋ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಇನ್ನೂ ಲೈಕ್ ಇದು 5 marks ಸ್ಟಾರ್ಟ್ ಮಾಡಿದ್ದೀನಿ, ಆಮೇಲೆ 3 marks 2 marks 1 marks ಎಲ್ಲದೂ ಕ್ವೆಶನ್ಸ್ ಕೊಡ್ತೀನಿ. ಸೊ ನೀಟಾಗಿ ಫಾಲೋ ಅಪ್ ಮಾಡಿ ಡೆಫಿನೆಟ್ಲಿ 100 out of 100 ತೆಗಿ. ಓಕೆ, ಸೊ ಆದರೆ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ. ಒಂದು ಬಂದ್ಬಿಡ್ತು ಪ್ರಾಬ್ಲಮ್ಮು, ಮುಗಿದು ಹೋಯ್ತು ನನಗೆ ಬಂದ್ಬಿಡ್ತು ಎಲ್ಲ ಅಂತ ಬಿಟ್ಟು ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಓಕೆ, ಸೊ ನೋಡೋಣ. ಇದರಲ್ಲಿ ಮ್ಯಾಟ್ರಿಸಸ್ ಮಾಡಬೇಕಾದ್ರೆ ತುಂಬ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗಿರೋದು ಆರ್ಡರ್ಸ್ನ ನೀಟಾಗಿ ಬರ್ಕೊಬೇಕು. ಸೊ ಒಂದು ಮ್ಯಾಟ್ರಿಸಸ್ ಬರ್ಕೊಂಡಿಲ್ಲ ಅಂತಂದ್ರೆ ಆರ್ಡರ್ನ ನೀಟಾಗಿ ಬರ್ಕೋಬೇಕು. ಆ್ಯಂಡ್ ಆಲ್ಸೋ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಬಿ ಕೇರ್ಫುಲ್. ರೋ ಕಾಲಮ್ ಮಲ್ಟಿಪ್ಲಿಕೇಶನ್ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಓಕೆ, ಎಸ್, ನಾನು ಆಲ್ರೆಡಿ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಮಲ್ಟಿಪ್ಲೈ ಮಾಡಬೇಕಾದ್ರೆ ನನಗೆ ಆನ್ಸರ್ ಕೂಡ ಯಾವ ಥರ ಬರಬೇಕು ಅದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ ಕೇಸ್ ಅಕಸ್ಮಾತ್ ನಿಮಗೆ ಆನ್ಸರ್ ಏನಾದರೂ ಬರಲಿಲ್ಲ, ಆರ್ಡರ್ ಡಿಫ್ರೆಂಟಾಗಿ ಬಂತಂದರೆ ನೀವೇನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಓಕೆ, ಎಸ್. ಸೊ ಈಗ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ AC, ಹೌದಾ? ಸೊ AC ಮಾಡೋಣ. AC ಇಸ್ ಈಕ್ವಲ್ ಟು 0 6 7 -6 0 8 7 -8 0 ಆ್ಯಂಡ್ C ತಗೊತಾ ಇದ್ದೀವಿ. ಸೊ C ಬಂದ್ಬಿಟ್ಟು ಇಟ್ ಇಸ್ 2 -2 3. ಓಕೆ, ಸೊ ಇಲ್ಲಿ ರೋ 1 ಹೌ ಮೆನಿ ರೋ ಇಸ್ ಆರ್ಡರ್ ಬಂದ್ಬಿಟ್ಟು 3 x 3 ಕರೆಕ್ಟಾ? ಇದು 3 x 1 ಕರೆಕ್ಟ್. ನಂಗೆ ಆನ್ಸರ್ ಬರಬೇಕಾಗಿರೋದು 3 x 1 ಬರಬೇಕು. ನನಗೆ ಆನ್ಸರ್ ಬಂತು ಅಂದರೆ ನನ್ನ ಆನ್ಸರ್ ಕರೆಕ್ಟ್, ಇಲ್ಲ ಅಂತಂದ್ರೆ ರಾಂಗ್. ಓಕೆ, ಎಸ್, ವಿಲ್ ಡೂ AC. ಅದು ಈಸಿ ಆಗಬೇಕು ಅಂದಾಗ ಯು ರೈಟ್ ಇಟ್ R1 R2 R3 ಅಂತ ತಗೊಳ್ಳಿ. ಸೊ ಹಿಯರ್ R1 R2 R3 ಆ್ಯಂಡ್ ಕಾಲಮ್ 1 ಹಿಯರ್ ಕಾಲಮ್ 1 ಕಾಲಮ್ 2 ಕಾಲಮ್ 3. ಎಸ್, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಸೆಕೆಂಡ್ ಏನಿದೆ ಮ್ಯಾಟ್ರಿಕ್ಸು ಓನ್ಲಿ ಒಂದೇ ಕಾಲಮ್ ಇದೆ, ಸ್ಪೇಸ್ ಬಿಡೋ ಅವಶ್ಯಕತೆ ಇಲ್ಲ. ಸೊ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನೀವು ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಾದರೂ ಮೋರ್ ದ್ಯಾನ್ 1 ಕಾಲಮ್ ಇದ್ದರೆ ಡೆಫಿನೆಟ್ಲಿ ಸ್ಪೇಸ್ ಬಿಡ್ತಾ ಹೋಗಬೇಕು ನೀವು. ಓಕೆ, ಬಟ್ ಹಿಯರ್ ಓನ್ಲಿ ಒಂದೇ ಕಾಲಮ್ ಇದೆ ಸೆಕೆಂಡ್ ಮ್ಯಾಟ್ರಿಕ್ಸು. ಸೊ ದರ್ ಇಸ್ ನೋ ನೀಡ್ ಟು ಗಿವ್ ಸಮ್ ಸ್ಪೇಸ್. ಓಕೆ, ಸೊ ಮಾಡೋಣ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಇಲ್ಲ, ಸೊ ನೋ ಸ್ಪೇಸ್ ಎಟ್ ಆಲ್.
AC is equal to, ಸೊ ಆರ್ಡರ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ 3 x 3, ಸೆಕೆಂಡ್ ಮ್ಯಾಟ್ರಿಕ್ಸ್ 3 x 1. ನಮ್ಗೆ ಆನ್ಸರ್ ಬರಬೇಕಾದ್ರೂ 3 x 1 ಮಾಡಬೇಕು. ಸೊ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೂ ಕೂಡ ಇಲ್ಲಿ ನೋಡಿದ ತಕ್ಷಣ ನೀವು ಅನಲೈಸ್ ಮಾಡ್ಕೋಬೇಕು. ಸೆಕೆಂಡ್ ಮ್ಯಾಟ್ರಿಕ್ಸ್ನಲ್ಲಿ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಇಲ್ಲ, ಓನ್ಲಿ ಸಿಂಗಲ್ ಕಾಲಮ್ ಇದೆ. ಸೊ ಹಾಗಾಗಿ ನಾವು 3-4 ಕಾಲಮ್ಸ್ ಬರಲ್ಲ, ಆನ್ಸರ್ಗಳು ಬರೋದು ನಿಮಗೆ ಒಂದೇ ಸಿಂಗಲ್ ಕಾಲಮು. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ 0 × 2 ಪ್ಲಸ್ ನೋಡಿ ಸೆಕೆಂಡ್ ಎಲಿಮೆಂಟ್ ಇಂಟು ಇದ್ರ ಸೆಕೆಂಡ್ ಎಲಿಮೆಂಟ್ ಮಾಡಬೇಕು, 6 × -2. ನೆಕ್ಸ್ಟ್ ಇಲ್ಲಿ ನೋಡಿ ಫಸ್ಟ್ ರೋನಲ್ಲಿ ಥರ್ಡ್ ಎಲಿಮೆಂಟ್ ಇದೆಯಲ್ಲ ಇಂಟು ಫಸ್ಟ್ ಕಾಲಮ್ದು ಥರ್ಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 7 × 3. ಓಕೆನಾ? ಅದೇ ಥರ ಈಗ ಫಸ್ಟ್ ಮುಗಿದೋಯ್ತಾ, ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿದೋಯ್ತಲ್ವಾ. ಈಗ ನೆಕ್ಸ್ಟ್ ಸೆಕೆಂಡ್ ರೋಗೆ ಹೋಗೋಣ. -6 × 2. ಓಕೆ, ಇದು ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟು, ರೋ ಒಂದು ಫಸ್ಟ್ ಎಲಿಮೆಂಟ್ ಮುಗಿದ. ಸೊ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇದರಲ್ಲಿರೋ ಸೆಕೆಂಡ್ ಎಲಿಮೆಂಟ್ 0 × -2 ಆ್ಯಂಡ್ ಇದರಲ್ಲಿರೋ ಥರ್ಡ್ ಎಲಿಮೆಂಟ್ ಇದರಲ್ಲಿರೋ ಥರ್ಡ್ ಎಲಿಮೆಂಟ್ ಪ್ಲಸ್ 8 × 3 ಮುಗಿದು. ಸೆಕೆಂಡ್ ರೋ ಡನ್. ಈಗ ಥರ್ಡ್ ರೋಗೆ ಹೋಗೋಣ. 7 ಫಸ್ಟ್ ಎಲಿಮೆಂಟು, ಇದರಲ್ಲಿ 2 ಫಸ್ಟ್ ಎಲಿಮೆಂಟು, ಸೊ 7 × 2 ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್, ಇದರಲ್ಲಿ ಸೆಕೆಂಡ್ ಎಲಿಮೆಂಟು ಇದರಲ್ಲಿ ಸೆಕೆಂಡ್ ಎಲಿಮೆಂಟು, ಸೊ -8 × -2 ಬ್ರಾಕೆಟ್ ಹಾಕೊಳ್ಳಿ, ಯಾಕಂದರೆ ಎರಡರಲ್ಲೂ ಕೂಡ ಮೈನಸ್ ಇದೆ, ದಟ್ಸ್ ವಾಟ್ ಮೈನಸ್ ಹಾಕೊಳ್ಳಿ. ಆ್ಯಂಡ್ ಇದರಲ್ಲಿ ಥರ್ಡ್ ಎಲಿಮೆಂಟ್ ಇದರಲ್ಲೂ ಕೂಡ ಥರ್ಡ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡ್ಕೋಬೇಕು, 0 × 3. ಓಕೆ, ಸೊ ಏನಾಯ್ತು ಅಲ್ಲಿಗೆ? AC is equal to 0 - 12 plus 21 -12 -0 plus 24 14 plus 16 plus 0. So 9 -12 plus 24 12 and 14 plus 16 ಎಷ್ಟಾಗುತ್ತೆ? 30. ಕರೆಕ್ಟಾ? ಸೊ ನೋಡಿ 3 x 1 ಬಂತಲ್ವ. ನಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ? 3 x 1 ಬರಬೇಕಿತ್ತು. ಐ ಗಾಟ್ ಇಟ್. 3 rows 1 2 3 rows ಆ್ಯಂಡ್ ಸಿಂಗಲ್ ಕಾಲಮ್ ಬಂದಿದೆ ನಮಗೆ. ಸೊ ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಆ್ಯಕ್ಚುಲಿ ಹೇಗೆ ಮಾಡಬೇಕು. ಸೊ 3 x ನಿಮಗೆ ಆಲ್ರೆಡಿ ಇದೆ. ಸೆಕೆಂಡ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಸಿಂಗಲ್ ಕಾಲಮ್ ಇದೆ. ಸೊ ಸಿಂಗಲ್ ಕಾಲಮ್ ಇದ್ದಾಗ ನಿಮಗೆ ಔಟ್ ಏನಿದೆ ಫೈನಲ್ ಆನ್ಸರ್ ಬಂದ್ಬಿಟ್ಟು 3-4 ಕಾಲಮ್ಸ್ ಬರೋದೇ ಇಲ್ಲ, ಓನ್ಲಿ ಸಿಂಗಲ್ ಕಾಲಮಲ್ಲೇ ಆನ್ಸರ್ ಇರುತ್ತೆ. ಬಟ್ ರೋಸ್ ಮಾತ್ರ ಫಸ್ಟ್ ಮ್ಯಾಟ್ರಿಕ್ಸ್ನಲ್ಲಿ ರೋಸ್ ಎಷ್ಟಿದೆ ಬೇಸ್ಡ್ ಆನ್ ದಟ್. ಇನ್ ಕೇಸ್ 3 rows ಇದ್ರೆ 3 rows 1 ಕಾಲಮ್ ಬರುತ್ತೆ, ಇಲ್ಲ 4 rows ಇದ್ರೆ 4 rows 1 ಕಾಲಮ್ ಬರುತ್ತೆ, ಇಲ್ಲ 2 rows 1 ಕಾಲಮ್. ಓಕೆ, ಡಿಪೆಂಡ್ಸ್ ಆನ್ ದಟ್. ಫಸ್ಟ್ ಮ್ಯಾಟ್ರಿಕ್ಸ್ ಎಷ್ಟು ರೋಸ್ ಇರುತ್ತೆ ಅಷ್ಟೇ ರೋಸ್ ಇರುತ್ತೆ, ಆ್ಯಂಡ್ ಸೆಕೆಂಡ್ ಮ್ಯಾಟ್ರಿಕ್ಸ್ನಲ್ಲಿ ಕಾಲಮ್ ಎಷ್ಟಿರುತ್ತೋ ಅಷ್ಟೇ ಕಾಲಮ್ಸ್ ಇರುತ್ತೆ. ಓಕೆ, ಸೊ ಫಸ್ಟ್ ರೋ ಮಾಡಬೇಕಾದ್ರೆ ನೋಡಿ ಫಸ್ಟ್ ರೋ ಫುಲ್ ಫಸ್ಟ್ ಕಾಲಮ್ ಮಾಡಬೇಕು. ಅವಾಗ ಏನಾಗುತ್ತೆ? 0 × 2 ಓಕೆ ಬರ್ದಿದ್ದೀನಿ, ಪ್ಲಸ್ ಸೆಕೆಂಡ್ ಎಲಿಮೆಂಟು ಇದ್ರದ್ದು ಸೆಕೆಂಡ್ ಎಲಿಮೆಂಟು ಬರ್ದಿದ್ವಿ, ಆ್ಯಂಡ್ ಇದ್ರ ಥರ್ಡ್ ಎಲಿಮೆಂಟು ಇದ್ರದ್ದು ಥರ್ಡ್ ಎಲಿಮೆಂಟು ಬರ್ದಿದ್ವಿ. ಅದೇ ಥರ ನೆಕ್ಸ್ಟ್ ಸೆಕೆಂಡ್ ರೋಗೆ ಹೋಗೋಣ. ನೋಡಿ -6 ಇದು ಫಸ್ಟ್ ಎಲಿಮೆಂಟು ಇದು ಫಸ್ಟ್ ಎಲಿಮೆಂಟ್, ಹೌದಾ? -6 × 2 ಆ್ಯಂಡ್ ಪ್ಲಸ್ 0 × -2 ಓಕೆ ಐ ಹ್ಯಾವ್ ರಿಟನ್, ಆ್ಯಂಡ್ 8 × 3 ಓಕೆ ಐ ಹ್ಯಾವ್ ರಿಟನ್. ನೆಕ್ಸ್ಟ್ ಥರ್ಡ್ ರೋಗೆ ಹೋಗ್ತಾ ಇದ್ದೀವಿ. 7 × 2 ಓಕೆ ಬರ್ದಿದ್ವಿ, ಆ್ಯಂಡ್ -8 × -2 ಓಕೆ ವಿ ಹ್ಯಾವ್ ರಿಟನ್, ಆ್ಯಂಡ್ 0 × 3 ಓಕೆ ಬರ್ದಿದ್ವಿ. ಈ ಥರ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟು ಮಲ್ಟಿಪ್ಲೈ ಆಗಬೇಕು, ಆದರೆ ಮಾತ್ರ ಇದು ಒಂದು ಸಿಂಗಲ್ ಕಾಲಮ್ ಅಷ್ಟು. ಓಕೆ, ಸೊ ಗೈಸ್ AC ಫೈಂಡ್ ಔಟ್ ಮಾಡಿದ್ವಿ ನಾವೀಗ. ನೆಕ್ಸ್ಟ್ ಮಾಡಬೇಕಾಗೋದು BC. ಓಕೆ, ಸೊ BC ಫೈಂಡ್ ಔಟ್ ಮಾಡೋಣ. BC is equal to, ಸೊ B ಅಂದ್ರೇನು? 0 1 1 1 0 2 1 2 0 and C 2 -2 3. ಓಕೆ ಡನ್. ಇಲ್ಲಿ ನೋಡಿ 3 x 3 ಇದೆ, ಇದು ಕೂಡ 3 x 1 ಇದೆ, ಕರೆಕ್ಟಾ? ಸೊ ನಂಗೆ ಬರೋ ಆನ್ಸರ್ ಕೂಡ 3 x 1 ಬರಬೇಕು. ಚೆಕ್ ಮಾಡೋಣ. ಸೊ R1 R2 R3 ಕಾಲಮ್ 1 ಕಾಲಮ್ 2 ಕಾಲಮ್ 3 ಕಾಲಮ್ 1 ಇದೆ, ಇದು ರೋ 1 ರೋ 2 ರೋ 3. ಓಕೆ ಡನ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಬಂದಾಗ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಕೂಡ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ 0 ಜೊತೆ 2ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ಲಸ್ 1 ಜೊತೆ -2ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ಲಸ್ 1 × 3 ಮಾಡ್ಕೊಳ್ಳಿ. ಹೀಗೆ ಯು ಹ್ಯಾವ್ ಟು ಡೂ. ಸೊ 0 × 2 ಪ್ಲಸ್ 1 × -2 ಪ್ಲಸ್ 1 × 3 ಹೋಗಂಗಿಲ್ಲ ಸೆಕೆಂಡ್ ಕಾಲಮ್ಗೆ, ಬಿಕಾಸ್ ಯಾಕಂದರೆ ಸೆಕೆಂಡ್ ಮ್ಯಾಟ್ರಿಕ್ಸ್ನಲ್ಲಿ ಸೆಕೆಂಡ್ ಕಾಲಮ್ ಇಲ್ಲ. ಸೊ 1 × 2 ಪ್ಲಸ್ 0 × ನೋಡಿ
E element and E element, second element minus 2 plus third element idraliro third element 2 into 3 and third row bandre each every element kuda third row bandre each element kuda column aliro each element jothe multiply ಮಾಡಬೇಕು. So 1 into 2 plus second element into second element 2 into minus 2 plus third element into third element 0 into 3. Okay na, done. So it will be 0 minus 2 plus 3, 2 minus 0 plus 6, 2 minus 4 plus 0 is equal to minus 2 plus 3 is 1, 2 plus 6 8, 2 minus 4 minus 2. Okay, I got BC. I'll write there. So BC is equal to 1 8 minus 2. So guys, AC ಆಯಿತು, BC ಆಯಿತು. ಈಗ ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರು A plus B into C. ಅಂದರೆ ನೋಡಿ ಇಲ್ಲಿ A plus B ಅಂದರೆ ಬ್ರಾಕೆಟ್ ಇದೆ, ವಿತ್ ಇನ್ ಬ್ರಾಕೆಟ್ A plus B ಇರೋದ್ರಿಂದ ಫಸ್ಟ್ A and B ನ ಆ್ಯಡ್ ಮಾಡ್ಕೊಳ್ಳಿ, ಆ ಬರೋ ಆನ್ಸರ್ ಜೊತೆ C ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ A plus B into C, that is nothing but first A ಮತ್ತು B ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಐ ವಿಲ್ ರೈಟ್ ಇಟ್ 0 6 7 minus 6 0 8 7 minus 8 0 plus B ಅಂದರೆ 0 1 1 1 0 2 1 2 0. ಓಕೆ, ಇದಾದ್ಮೇಲೆ ಇದ್ರ ಜೊತೆ ಏನು ಮಾಡ್ಕೋಬೇಕು, ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿ C. 2 minus 2 3 ಹೀಗೆ ಬರ್ಕೊಳ್ಳಿ. ಸೊ ಬಿಕಾಸ್ ಈ ಥರ ಬರ್ಕೊಂಡ್ರೆ ನಿಮಗೇನು ಕನ್ಫ್ಯೂಷನ್ಸ್ ಇರಲ್ಲ ಎಕ್ಸಾಮ್ಸಲ್ಲಿ. ಸೊ addition 0 plus 0 0, 6 plus 1 7, 7 plus 1 8. ನೋಡಿ ಅಡಿಷನ್ ಮಾಡಬೇಕಾದ್ರೂ ಕೂಡ ಒಂದು ಮ್ಯಾಟ್ರಿಕ್ಸ್ ಅನದರ್ ಮ್ಯಾಟ್ರಿಕ್ಸ್ ಅಡಿಷನ್ ಮಾಡಬೇಕಾದ್ರೆ ಈಚ್ ಎಲಿಮೆಂಟ್ ಕರೆಕ್ಟಾಗಿ ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ ನೀವು ಆ್ಯಡ್ ಮಾಡಬೇಕು. ಈಗ ನೋಡಿ ಫಸ್ಟ್ ಎಲಿಮೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ಗೋಯಿಂಗ್ ಟು ಆ್ಯಡ್ ಟು ದಿ ಫಸ್ಟ್ ಎಲಿಮೆಂಟ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಹೌದಾ, ಈಗ 0 ಬಂದ್ಬಿಟ್ಟು ಫಸ್ಟ್ ಪೊಸಿಷನ್ ಇದೆ, ಇದರಲ್ಲಿ 0 ಬಂದ್ಬಿಟ್ಟು ಫಸ್ಟ್ ಪೊಸಿಷನ್, ಅವೆರಡನ್ನ ಆ್ಯಡ್ ಮಾಡಬೇಕು. ಸೆಕೆಂಡ್ ಪೊಸಿಷನ್ ಅಲ್ಲಿ 6 ಇದೆ, ಇಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ 1 ಇದೆ, ಅದೆರಡನ್ನ ಆ್ಯಡ್ ಮಾಡಬೇಕು. ಅಂದರೆ ಪರ್ಟಿಕ್ಯುಲರ್ ಪೊಸಿಷನ್ ಇರೋ ಎಲಿಮೆಂಟ್ಸ್ ಮಾತ್ರ ಆ್ಯಡ್ ಮಾಡ್ಕೋಬೇಕು ನೀವು, ಮತ್ತೆ ಯಾವುದೋ ನಂಬರ್ಗೆ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಮ್ಯಾಟ್ರಿಕ್ಸಸ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಯಾವಾಗಲೂ ಅಷ್ಟೇ ಪರ್ಟಿಕ್ಯುಲರ್ ಪೊಸಿಷನ್ ಇರುವಂಥ ಎಲಿಮೆಂಟ್ಸ್ನ ಮಾತ್ರ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು. ಐ ಥಿಂಕ್ ಅದ್ರ ಬಗ್ಗೆ ನಾನು ಮ್ಯಾಟ್ರಿಕ್ಸ್ ಅಡಿಷನ್ ಮತ್ತು ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಕೂಡ ನಾನು ಏನು ಮಾಡ್ತಾ ಇರ್ತೀನಿ, ವಿಡಿಯೋಸ್ ಮಾಡ್ತಾ ಇರ್ತೀನಿ, ಯು ಗೈಸ್ ಫಾಲೋ ಮಾಡ್ಬೋದು. ಓಕೆ, ಸೊ minus 6 plus 1, ಸೊ minus 5 ಆಗುತ್ತೆ. 0 plus 0 0, 8 plus 2 10 ಆಗುತ್ತೆ, ಆ್ಯಂಡ್ 7 plus 1 8 ಆಗುತ್ತೆ, minus 8 plus 2 minus 6 ಆಗುತ್ತೆ, 0 plus 0 0 ಆಗುತ್ತೆ. ಓಕೆ, ಸೊ ಇದ್ರ ಜೊತೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿ C. 2 minus 2 3. ಸೊ ಇಲ್ಲೂ ಕೂಡ ಅಷ್ಟೇ ಆರ್ಡರ್ ಬರ್ಕೋಬೇಕು. 3 cross 3, 3 cross 1. ಸೊ ನೋಡಿ ಅಡಿಷನ್ ಸಬ್ಟ್ರಾಕ್ಷನ್ ಇಟ್ ಶುಡ್ ಬಿ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಬಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಆ ಥರ ಯಾವ ರೂಲ್ಸು ಇಲ್ಲ. ಅಡಿಷನ್ ಮಾಡಬೇಕಾದ್ರೆ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ 3 cross 3 2 cross 2 ಅದೇ ಥರ ಇರಬೇಕು ಎರಡು ಮ್ಯಾಟ್ರಿಕ್ಸು ಕೂಡ. ಬಟ್ ಆದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಆರ್ಡರ್ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಸೊ ಕನ್ಫ್ಯೂಷನ್ಸ್ ಇರೋಲ್ಲ ಅಡಿಷನಲ್ಲಿ, ಬಟ್ ಮಲ್ಟಿಪ್ಲಿಕೇಶನ್ಸಲ್ಲಿ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿದೆ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. ಸೊ ವಿ ಆಲ್ರೆಡಿ ಡಿಡ್ ದಟ್. 0 into 2, ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ 0 into 2 ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್ 7 into minus 2 ಪ್ಲಸ್ ಥರ್ಡ್ ಎಲಿಮೆಂಟ್ ಇಂಟು ಥರ್ಡ್ ಎಲಿಮೆಂಟ್ 8 into 3. ಒಂದು ಸ್ವಲ್ಪ ನೀರು ಬಂದರೆ ಓಕೆ. ಅಗೇನ್ ಈಗ ಫಸ್ಟ್ ರೋ ಆಗೋಯ್ತು, ಈಗ ಸೆಕೆಂಡ್ ರೋ ಬರೋಣ. ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್, ಸೊ minus 5 into 2 ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್ 0 into minus 2 ಪ್ಲಸ್ ಥರ್ಡ್ ಎಲಿಮೆಂಟ್ ಇಂಟು ಥರ್ಡ್ ಎಲಿಮೆಂಟ್ 10 into 3. ನೆಕ್ಸ್ಟ್ ಥರ್ಡ್ ರೋ ಬರ್ತಾ ಇದೀವಿ. ಥರ್ಡ್ ರೋ ಫಸ್ಟ್ ಕಾಲಮ್, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಮಲ್ಟಿಪ್ಲಿಕೇಶನ್ 8 into 2, ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್ ಪ್ಲಸ್ ಥರ್ಡ್ ಎಲಿಮೆಂಟ್ ಇಂಟು ಥರ್ಡ್ ಎಲಿಮೆಂಟ್. ಓಕೆ ಡನ್. ಸೊ ವಿಲ್ ಡೂ ಎಷ್ಟು ಬರುತ್ತೆ, 0 minus 14 plus 24 minus 10 minus 0 plus 30 16 plus 12 plus 0.
answer. It will be like 10. Next to minus 10 plus 30, 20. Next to 16 plus 12, it is 28. This is the answer. So guys, this is the answer for A plus B into C. Okay, side al barkonana. Okay guys, AC ಆಯಿತು, BC ಆಯಿತು, A plus B into C ಕೂಡ ಆಯಿತು. ಸೊ ನಾವೀಗ ನೆಕ್ಸ್ಟ್ ಹೋಗ್ತಾ ಇದೀವಿ ವೆರಿಫಿಕೇಶನ್ ಪಾರ್ಟ್. ಓಕೆ, ಸೊ ಈಗ ಆಲ್ರೆಡಿ AC ಆಗಿದೆ, BC ಆಗಿದೆ, ಅವೆರಡನ್ನ ಆ್ಯಡ್ ಮಾಡೋಣ. ಆ ಆ್ಯಡ್ ಮಾಡಿದಾಗ ಬರೋ ಆನ್ಸರು ನನಗೆ ಇದಕ್ಕೆ ಈಕ್ವಲ್ ಆಗಿರಬೇಕು. ಈಗಷ್ಟೇ ಮಾಡಿದ್ರಲ್ಲ A plus B into C, ಅದಕ್ಕೆ ಈಕ್ವಲ್ ಆಗಿರಬೇಕು. ಚೆಕ್ ಮಾಡೋಣ. ಎಸ್ ಗೈಸ್, ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ. AC ಫೈಂಡ್ ಔಟ್ ಮಾಡಿದ್ವಿ, BC ಫೈಂಡ್ ಔಟ್ ಮಾಡಿದ್ವಿ, A plus B into C ಮಾಡಿದ್ದೀವಿ. ಒಂದು ಈಕ್ವೇಷನ್ ಕೊಟ್ಟಿದ್ರಲ್ಲ, ಆ ಈಕ್ವೇಷನ್ಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋಣ. LHS ಕೊಟ್ಟು ಅಡ್ಜಸ್ಟ್ ಬರಬೇಕು. ಬಂತ 5 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ. A plus B into C already I have written here 10, 20, 28. Okay, AC already ಏನು ಬಂದಿದೆ ನಮಗೆ? I have written here 9, 12, 30 plus BC I got it as a 1, 8, minus 2. ಗೈಸ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಅಡಿಷನ್ ಮಾಡಬೇಕಾದ್ರೆ ಆರ್ಡರ್ ನೋಡ್ಕೊಳ್ಳಿ. ಸೊ ಸೇಮ್ ಆರ್ಡರ್, ನಾನು 2 ಮ್ಯಾಟ್ರಿಕ್ಸ್ ಅಡಿಷನ್ ಮಾಡ್ತೀನಿ ಅಂತಂದರೆ ಬೋತ್ ಮ್ಯಾಟ್ರಿಕ್ಸ್ದು ಆರ್ಡರ್ ಸೇಮ್ ಇರಬೇಕು. ಸೊ ಇಟ್ ಇಸ್ 3 x 1 ಇದೆ, ಇಲ್ಲೂ ಕೂಡ 3 x 1 ಇದೆ. ಸೊ ಕರೆಕ್ಟ್ ಆರ್ಡರ್ ಇದೆ. ಸೊ ದಟ್ಸ್ ವಾಟ್ ಅಡಿಷನ್ ಮಾಡೋಕ್ಕೆ ಈಸಿ. ಸೊ ಇಟ್ ವಿಲ್ ಬಿ 9 plus 1, 10, 12 plus 8, 20, 30 minus 2, 28. Yes guys, we got the correct answer. Correct, right? So ಹಾಗಾದ್ರೆ LHS is equal to RHS.